ಹೊಡಿತಾರೆ ಪೆಟ್ರೋಲು ಬರ್ದೇ ಇರೋದೇ ಒಳ್ಳೇದು. ಅವತ್ತು ಸವಾಸ ಬೇಡ. ನಾನು ಲವ್ ಮಾಡಿಲ್ಲ. ಯಾರು ಬಿಡುತ್ತಾರೆ ಟವಲ್ ಕಟ್ಕೊಂಡ್ ಬಂದ. ಅವ್ರು ಸಿಂಗಲ್ ಯಾರನ್ನೂ ಲವ್ ಮಾಡಿಲ್ಲ, ಮಾಡೋದು ಇಲ್ಲ. ಎಕ್ಸ್ಪ್ಲೋರ್ ಹೋಗೋದಿಲ್ಲ ಅಷ್ಟಕ್ಕೆ. ಅಮ್ಮ ನಾನು ಅಲ್ಪಿದ್ರೆ. ಹಾಯ್ ಹಲೋ ನಮಸ್ತೆ ಕರುನಾಡು, ನಾನು ನಿಮ್ಮ ತುಮಕೂರಿಗೆ ಸ್ಮೈಲಿ ಕೀರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಕಂಟೆಂಟ್ ಏನಂದ್ರೆ ಲೈಫಲ್ಲಿ ಕಳ್ಕೊಂಡಿದ್ದ ಲವ್ನ ಮತ್ತೆ ಪಡ್ಕೊಂಡ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಕೇಳೋಣ ಬನ್ನಿ. ನಿಮ್ಮ ಲೈಫ್ಗೆ ಮತ್ತೆ ನಿಮ್ಮ ಎಕ್ಸ್ ಲವರ್ ವಾಪಸ್ ಅಂತ ಏನು ಹೇಳಕ್ ಇಷ್ಟಪಡ್ತೀರಾ? ಬಂದಿಲ್ದಿದ್ರೆ ಒಳ್ಳೇದು. ಏನು ಹೇಳ್ತೀರಾ? ನಾವು ಲವೇ ಮಾಡಿಲ್ಲ. ಲವೇ ಮಾಡಿಲ್ಲ ನಾವು. ಸುಳ್ಳು. ನಿಜವಾಗ್ಲು ನೀವು? ನಾವು ಮಾಡಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಎಲ್ಲ ಸುಳ್ಳು ಹೇಳ್ತಿದ್ದೀರಾ ಕ್ಯಾಮ್ರಾ ಮುಂದೆ. ಹೊಡಿತಾರೆ. ನಾ ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ, ಕೇಳಿದೀನಿ. ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ವಾಸ್ ಯುವರ್ ಲವ್ ಸ್ಟೋರಿ. ಇಲ್ಲ ಏನೋ ಮಾತಾಡಲ್ಲ, ಹಂಗೆ ನಾನು ಲವ್ ಮಾಡ್ತಾ ಇದ್ದೆ ಸತ್ಯವಾಗ್ಲು. ಮುಂಚೆನೂ ಇಲ್ಲ ಯಾರು ಇಲ್ಲ. ನಾನು ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅಜ್ಜಿ ನನ್ ಕಂದ. ಹಾಯ್. ಲವೇ ಮಾಡಿ ನೋವಿದೆ. ಅವೆಲ್ಲ ನಮ್ಗೇನು ಗೊತ್ತಿರಲ್ಲ. ಅಂದರೆ ಎಕ್ಸ್ ಲವರ್ ಬಂದು ನಾನು ಎಂದೇ ಇದ್ರು ಹೇಗಿದ್ರು ಚೆನ್ನಾಗಿರಲಿ ಅಂತ ಮತ್ತೆ ಅವ್ರ ಲೈಫ್ ನಾನು ಎಂಟ್ರಿ ಆಗಿ ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಕೊಡೋಕೆ ನಾನು ಇಷ್ಟಪಡ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ಬಂದು ಮಾತೇ ಇಲ್ಲ. ಎಕ್ಸೇ ಇಲ್ವಲ್ಲ ಅಕ್ಕ. ಲೈಫಲ್ಲಿ ಲವೇ ಮಾಡಿಲ್ಲ. ನಿಜ, ಸೀರಿಯಸ್. ಬಟ್ ಎಕ್ಸ್ ಲವರ್ ಬಂದರೆ ಅಕ್ಸೆಪ್ಟ್ ಮಾಡಲ್ಲ. ಹೋಗಿರೋರು ಅಂದರೆ ಅವ್ರಿಗೆ ಚೆನ್ನಾಗಿತ್ತು ಅಂದರೆ ಫೀಲ್ ಆಗ್ತಿಲ್ಲ. ಆಗಿದ್ರೆ ಹೇಳ್ತಿದ್ದೆ. ಬರ್ದೇ ಇರೋದೇ ಒಳ್ಳೇದು. ಬಂದ್ರೆ ಏನು ಹೇಳ್ತಿತ್ತು? ಬಂದರೆ ಅದೇ ಚೆನ್ನಾಗಿರ್ತೀವಿ, ಹೊಂದ್ಕೊಂಡು ಹೋಗ್ತೀವಿ. ನಾನು ಯಾಕೆ ಬಿಟ್ಟೋದೆ ಅಂತ ಕೇಳ್ತೀನಿ. ಆ ಥರ ಎಲ್ಲ ಮಾಡ್ತೀವಿ. ನಾವು ಹೋದ ಸತಿ ವೀಡಿಯೋ ಮಾಡಿದ್ರೆ ಅದು ಹಾಕಿ ಅಲ್ವಲ್ಲ. ಇಲ್ಲ ಸಾರಿ 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 ಸಾರಿ. ನಾನು ಈ ಸತಿ ಹಾಕ್ತೀನಿ. ಪಕ್ಕ ಹಾಕ್ತೀರಾ? ಹಾಕ್ತೀನಿ. ಅಷ್ಟೆಲ್ಲ ಬರಲ್ಲ ಬಿಡ. ಕಟ್ಕೊಂಡು ಮನೆ ಬೇಕಾರೆ ಬಂದ್ರೆ ಏನು ಹೇಳ್ತಿತ್ತು? ಚೆನ್ನಾಗಿ ಯಾರ ಹತ್ರ ಅನ್ನೋದ್ರಿಂದ ಚೆನ್ನಾಗಿರುತ್ತೆ. ನಾವು ಹೇಳೋಕ್ಕೆ ಇಷ್ಟ. ನಿಮ್ಮ ಲೈಫ್ಗೆ ಮತ್ತೆ ನಿಮ್ಮ ಎಕ್ಸ್ ಲವರ್ ವಾಪಸ್ ಬಂದ್ರೆ ಏನು ಹೇಳಕ್ಕೆ ಇಷ್ಟ? ನಾನು ಲವ್ ಮಾಡಿಲ್ಲ. ಯಾರು ಬಿಡುತ್ತಾರೆ? ನಿಜ ಮ್ಯಾಮ್, ಇದ್ದಾರೆ. ನಿಮ್ಮ ಲೈಫ್ಗೆ ಮತ್ತೆ ನಿಮ್ಮ ಎಕ್ಸ್ ಲವರ್ ವಾಪಸ್ ಬಂದ್ರೆ ಏನು ಹೇಳಕ್ಕೆ ಇಷ್ಟ? ಮಾಡಿದ್ರೆ ಎಕ್ಸ್ ಆಗೋರು, ಮಾಡಿರೋಲ್ಲ ಇನ್ನು ಎಕ್ಸಿನ ಆಗಿರೋಲ್ಲ. ಯಾರಾದ್ರೂ ಇದ್ರೆ ನೋಡಿ, ನಾವು ಮಾಡ್ಕೊಂತೀವಿ. ನೀವು? ಇಲ್ಲ ಇಲ್ಲ, ಅದಕ್ಕೆ ಮಾತಾಡ್ತಿಲ್ಲ ಅಲ್ಲ. ಇವ್ನು ನೋಡಕ್ ಚೆನ್ನಾಗಿದ್ದಾನಲ್ವ ಅಕ್ಕ? ಇವನು ಅಕ್ಕ ನೋಡಕ್ ಚೆನ್ನಾಗಿದ್ದಾನ? ಇಲ್ಲ ಇಲ್ಲ ಇಲ್ವಾ? ಟವಲ್ ಕಟ್ಕೊಂಡ್ ಬಂದ. ಯಾರು ಬಿಡ್ತಾರ? ಸರಿಯಾ ನೋವೇ ಚಾನ್ಸೇ ಇಲ್ಲ. ಯಾಕೆ? ಆ್ಯಕ್ಚುಲಿ ಪೋಸ್ಟ್ ಆಗುತ್ತಾ? ಪೋಸ್ಟ್ ಮಾಡ್ತೀರಾ? ಇಲ್ಲ ಹೇಳಿ.
ಇಲ್ಲ ಲವ್ ಇಲ್ಲ. ಹೇಳಿ ಹೇಳಿ ಪರವಾಗಿಲ್ಲ ಹೇಳಿ. ಇಲ್ಲ ಹೇಗೆ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೆ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೂವ್ ಆನ್ ಆಗಿದೀವಲ್ಲ ಅಷ್ಟೇ. ಸಾರಿ ಪೋಸ್ಟ್ ಮಾಡಬೇಡಿ. ಓಕೆ ಓಕೆ ಥ್ಯಾಂಕ್ ಯು. ನಿಮ್ಮ ಲೈಫ್ಗೆ ಮತ್ತೆ ನಿಮ್ಮ ಎಕ್ಸ್ ವಾಪಸ್ ಬಂದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ. ರೆಡಿಯಾಗಿಟ್ಕೊಂಡು ಎಲ್ಲ ಇದನ್ನೆಲ್ಲ ಬಿಡ್ತೀರಾ? ಇದೆಲ್ಲ ವಾಪಸ್ ಬಂದರೆ ನಿಮ್ಮ ಲೈಫ್ಗೆ ವಾಪಸ್ ಬಂದರೆ ಯಾಕೆ ಸಿಗತ್ತಿಲ್ಲ? ಏನಕ್ಕ ಏನು ಕೇಳೋದು? ಲೈಫ್ಗೆ ಮತ್ತೆ ನಿಮ್ಮ ಎಕ್ಸ್ ಲವರ್ ವಾಪಸ್ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇರೋದ್ರಲ್ಲಿ ಚೆನ್ನಾಗಿರಲಿ. ಎಕ್ಸ್ ಲವರ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ಹುಡುಗಿರು ಎಕ್ಸ್ಪರ್ಟ್ ಕೊಡ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಲ್ಲ ನಿಮ್ಮ ಲೈಫ್ಗೆ ಮತ್ತೆ ರಿಟರ್ನ್ ಬರಲ್ಲ ಅನ್ಕೊಂಡು ಬಂದರೆ ಏನು ಹೇಳ್ತೀರಾ? ಬರೋಕೆ ನೋಡಿ ಭೂಮಿ ಮೇಲೆ ಇದ್ರಲ್ಲ. ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಎಕ್ಸ್ ಲವರ್ ಭೂಮಿ ಮೇಲೆ ಇಲ್ಲ, ಆ ಕಷ್ಟಕ್ಕೆ ಪ್ರೀತಿಗೋಸ್ಕರ ತ್ಯಾಗ ಮಾಡಿದ್ವಿ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಚಪ್ಪಲಿ ತಗೊಂಡು ಸರಿ ಇಲ್ಲ. ನಿಮ್ಮ ಲೈಫಲ್ಲಿ ನಿಮ್ಮ ಎಕ್ಸ್ ಲವರ್ ಮತ್ತೆ ರಿಟರ್ನ್ ಬಂದರೆ ನಮ್ಗೆ ಲವರೇ ಇಲ್ಲ. ಅಲ್ಲ ಅವ್ರು ಕೇಳ್ತೀರಿ, ಇವಾಗಲ್ಲ ಎಕ್ಸ್ ಲವರ್ ಕೇಳ್ತೀರಿ. ನಿನ್ನ ಹುಡುಗಿ ಗೊತ್ತಲ್ಲ ಹೇಳು. ಬೇಕಾಗಿಲ್ಲ ಯಾರು ಬಂದರೆ ಏನು? ಬೇಡ ಬಂದರೆ ಬೇಡ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಡ ಬಾಯಿ ಅಂತೀವಿ ಅಷ್ಟೇ. ಸರಿ ಆಯ್ತಪ್ಪ. ನಾನು ಏನೋ ನಿಂಗೆ ಯಾರು ಇರೋದಿಲ್ಲ. ನಾವು ಮುಂಚೆನೇ ಯಾರು ಇಲ್ಲ. ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ. ಯಾಕೆ ಸುಮ್ಮನಾಗೋದ್ರಿ ಮಾತಾಡಿ. ನಾವು ಸಿಂಗಲ್ ಯಾರನ್ನೂ ಲವ್ ಮಾಡಿಲ್ಲ, ಮಾಡೋದು ಇಲ್ಲ. ಅವತ್ತು ಸವಾಸ ಬೇಡ. ಬಂದರೆ ಏನು ಹೇಳ್ತೀರಾ? ಬಂದರೂ ನಾವು ಒಪ್ಕೊಂಬಲ್ಲ. ಚೆನ್ನಾಗಿರ್ಲಿಕ್ಕೆ ಇಲ್ಲ ಇದ್ರೆ ಅಷ್ಟೇ. ಅಂಥದ್ದೇನಿಲ್ಲ. ನಿಜ ಅಂದರೆ ಇಲ್ಲ. ನಿಜ ಅಂದರೆ ನಿಮ್ಮ ಲೈಫ್ಗೆ ಮತ್ತೆ ನಿಮ್ಮ ಎಕ್ಸ್ ಲವರ್ ವಾಪಸ್ ಬಂದರೆ ಏನು ಹೇಳ್ತೀರಾ? ನಾನು ಲವೆಲ್ಲ ಮಾಡಲ್ಲ, ನಾನು ಮಾಡೋದಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅಷ್ಟೇ ಬರಬೇಡ. ನೀವು ನಮ್ಗೆ ಯಾರು ನಿಜ ಕ್ಯಾಮ್ರಾ ಇದೆ ಅಂತ ಸುದ್ದಿ. ಇಲ್ಲ ಇಲ್ಲ ನಿಜ ಹೇಳ್ತಾರೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಲವ್ ಯು ಆಲ್.